ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಹೋರಾಟಗಳು ನಡೆದಾಗ ಕಾಂಗ್ರೆಸ್ ಇದಕ್ಕೆ ಟೀಕೆಯನ್ನು ಮಾಡಿತ್ತು. ರಾಮ ಹುಟ್ಟಲೇ ಇಲ್ಲ ಅಂತ ಹೇಳಿ, ರಾಮ ಹುಟ್ಟಿದ್ದಕ್ಕೆ ಸಾಕ್ಷಿ ಕೇಳಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ಪ್ರತಿಷ್ಠೆ ಆದಾಗ ಅದನ್ನು ವಿರೋಧ ಮಾಡ್ತಕ್ಕಂಥ ಅವರ ಚರ್ಯೆಯನ್ನು ತೋರಿಸಿದ್ದಾರೆ. ರಾಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು, ಎರಡು ಪ್ರಶ್ನೆ ಇಲ್ಲ. ಯಾರು ಈ ದೇಶದಲ್ಲಿ ರಾಮನನ್ನು ವಿರೋಧ ಮಾಡ್ತಾರ? ಭಾರತೀಯ ಸಂಸ್ಕೃತಿಯ ವಿರೋಧಿಗಳು. ಭಾರತೀಯ ಸಂಸ್ಕೃತಿಯ ವಿರೋಧ ಹೇಳಿದ್ರೆ ಅದು ಭಾರತವನ್ನು ವಿರೋಧಿಸುವಂತ ಮಾನಸಿಕತೆ, ಅದು ಕಾಂಗ್ರೆಸ್ನ ಮಾನಸಿಕತೆ. ಇವತ್ತು ಅದರಿಂದ ಪಲಾಯನ ಮಾಡೋದ್ರ ಮುಖಾಂತರ, ಅಲ್ಲಿಗೆ ಹೋಗುವಂಥದ್ದನ್ನು ಬಹಿಷ್ಕಾರ ಮಾಡೋದ್ರ ಮುಖಾಂತರ ಓಲೈಕೆ ರಾಜಕಾರಣವನ್ನು ತೋರಿಸಿದ್ದಾರೆ, ತುಷ್ಟೀಕರಣ ರಾಜನೀತಿಯನ್ನು ತೋರಿಸಿದ್ದಾರೆ. ಕೇವಲ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಕ್ಕೋಸ್ಕರ ಇವತ್ತು ಇಡೀ ಹಿಂದೂ ಸಮಾಜವನ್ನು ಎದುರುಹಾಕೊಂಡಿದೆ, ರಾಮ ಮಂದಿರವನ್ನು ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ ಕೇವಲ ರಾಮ ವಿರೋಧಿ ಅಲ್ಲ, ಕೇವಲ ಹಿಂದೂ ವಿರೋಧಿ ಅಲ್ಲ, ಇವತ್ತು ರಾಷ್ಟ್ರ ವಿರೋಧಿಯಾಗಿದೆ. ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಹೋರಾಟಗಳು ನಡೆದಾಗ ಕಾಂಗ್ರೆಸ್ ಇದಕ್ಕೆ ಟೀಕೆಯನ್ನು ಮಾಡಿತ್ತು. ರಾಮ ಹುಟ್ಟಲೇ ಇಲ್ಲ ಅಂತ ಹೇಳಿ, ರಾಮ ಹುಟ್ಟಿದ್ದಕ್ಕೆ ಸಾಕ್ಷಿ ಕೇಳಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ಪ್ರತಿಷ್ಠೆ ಆದಾಗ ಅದನ್ನು ವಿರೋಧ ಮಾಡ್ತಕ್ಕಂಥ ಅವರ ಚರ್ಯೆಯನ್ನು ತೋರಿಸಿದ್ದಾರೆ. ರಾಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು, ಎರಡು ಪ್ರಶ್ನೆ ಇಲ್ಲ. ಯಾರು ಈ ದೇಶದಲ್ಲಿ ರಾಮನನ್ನು ವಿರೋಧ ಮಾಡ್ತಾರ? ಭಾರತೀಯ ಸಂಸ್ಕೃತಿಯ ವಿರೋಧಿಗಳು. ಭಾರತೀಯ ಸಂಸ್ಕೃತಿಯ ವಿರೋಧ ಹೇಳಿದ್ರೆ ಅದು ಭಾರತವನ್ನು ವಿರೋಧಿಸುವಂತ ಮಾನಸಿಕತೆ, ಅದು ಕಾಂಗ್ರೆಸ್ನ ಮಾನಸಿಕತೆ. ಇವತ್ತು ಅದರಿಂದ ಪಲಾಯನ ಮಾಡೋದ್ರ ಮುಖಾಂತರ, ಅಲ್ಲಿಗೆ ಹೋಗುವಂಥದ್ದನ್ನು ಬಹಿಷ್ಕಾರ ಮಾಡೋದ್ರ ಮುಖಾಂತರ ಓಲೈಕೆ ರಾಜಕಾರಣವನ್ನು ತೋರಿಸಿದ್ದಾರೆ, ತುಷ್ಟೀಕರಣ ರಾಜನೀತಿಯನ್ನು ತೋರಿಸಿದ್ದಾರೆ. ಕೇವಲ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಕ್ಕೋಸ್ಕರ ಇವತ್ತು ಇಡೀ ಹಿಂದೂ ಸಮಾಜವನ್ನು ಎದುರುಹಾಕೊಂಡಿದೆ, ರಾಮ ಮಂದಿರವನ್ನು ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ ಕೇವಲ ರಾಮ ವಿರೋಧಿ ಅಲ್ಲ, ಕೇವಲ ಹಿಂದೂ ವಿರೋಧಿ ಅಲ್ಲ, ಇವತ್ತು ರಾಷ್ಟ್ರ ವಿರೋಧಿಯಾಗಿದೆ. ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಹೋರಾಟಗಳು ನಡೆದಾಗ ಕಾಂಗ್ರೆಸ್ ಇದಕ್ಕೆ ಟೀಕೆಯನ್ನು ಮಾಡಿತ್ತು. ರಾಮ ಹುಟ್ಟಲೇ ಇಲ್ಲ ಅಂತ ಹೇಳಿ, ರಾಮ ಹುಟ್ಟಿದ್ದಕ್ಕೆ ಸಾಕ್ಷಿ ಕೇಳಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ಪ್ರತಿಷ್ಠೆ ಆದಾಗ ಅದನ್ನು ವಿರೋಧ ಮಾಡ್ತಕ್ಕಂಥ ಅವರ ಚರ್ಯೆಯನ್ನು ತೋರಿಸಿದ್ದಾರೆ. ರಾಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು, ಎರಡು ಪ್ರಶ್ನೆ ಇಲ್ಲ. ಯಾರು ಈ ದೇಶದಲ್ಲಿ ರಾಮನನ್ನು ವಿರೋಧ ಮಾಡ್ತಾರ? ಭಾರತೀಯ ಸಂಸ್ಕೃತಿಯ ವಿರೋಧಿಗಳು. ಭಾರತೀಯ ಸಂಸ್ಕೃತಿಯ ವಿರೋಧ ಹೇಳಿದ್ರೆ ಅದು ಭಾರತವನ್ನು ವಿರೋಧಿಸುವಂತ ಮಾನಸಿಕತೆ, ಅದು ಕಾಂಗ್ರೆಸ್ನ ಮಾನಸಿಕತೆ. ಇವತ್ತು ಅದರಿಂದ ಪಲಾಯನ ಮಾಡೋದ್ರ ಮುಖಾಂತರ, ಅಲ್ಲಿಗೆ ಹೋಗುವಂಥದ್ದನ್ನು ಬಹಿಷ್ಕಾರ ಮಾಡೋದ್ರ ಮುಖಾಂತರ ಓಲೈಕೆ ರಾಜಕಾರಣವನ್ನು ತೋರಿಸಿದ್ದಾರೆ, ತುಷ್ಟೀಕರಣ ರಾಜನೀತಿಯನ್ನು ತೋರಿಸಿದ್ದಾರೆ. ಕೇವಲ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಕ್ಕೋಸ್ಕರ ಇವತ್ತು ಇಡೀ ಹಿಂದೂ ಸಮಾಜವನ್ನು ಎದುರುಹಾಕೊಂಡಿದೆ, ರಾಮ ಮಂದಿರವನ್ನು ವಿರೋಧ ಮಾಡ್ತಾ ಇದೆ. ಕಾಂಗ್ರೆಸ್ ಕೇವಲ ರಾಮ ವಿರೋಧಿ ಅಲ್ಲ, ಕೇವಲ ಹಿಂದೂ ವಿರೋಧಿ ಅಲ್ಲ, ಇವತ್ತು ರಾಷ್ಟ್ರ ವಿರೋಧಿಯಾಗಿದೆ.